ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಎಲ್ಲರ ಮನೆಯಲ್ಲೂ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ ಅಲ್ವಾ? ಆ ಪುಟ್ಟ ಪುಟ್ಟ ಮಕ್ಕಳು ಕೆಲವೊಮ್ಮೆ ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ಮತ್ತು ಇದ್ದ ಬದ್ದ ವಸ್ತುಗಳನ್ನು ಎಸೆಯೋದು, ಮತ್ತು ವಸ್ತುಗಳನ್ನು ಹಾಳು ಮಾಡೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಕೋಪ ಖಂಡಿತ ತಪ್ಪಲ್ಲ. ಕೋಪ ಮನುಷ್ಯನ ಸಹಜ ಗುಣ. ಅದನ್ನು ನಾವು ನೆನ್ಪಿಟ್ಕೋಬೇಕು ಸದಾ. ಬಂದ ಕೋಪವನ್ನು ನಿಯಂತ್ರಣ ಮಾಡೋದನ್ನು ನಾವು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡಬೇಕು. ಇದಕ್ಕಾಗಿ ಕೆಲವೊಂದು ಸರಳ ಸುಲಭವಾದ ಮಾರ್ಗಗಳಿವೆ. ಏನಂತ ಇವತ್ತು ನೋಡ್ತಾ ಹೋಗೋಣ. ಮಕ್ಕಳಿಗೆ ಅಂತ ಹೇಳಿ ವೀಕ್ಷಕರೇ ಒಂದು ರೂಟೀನ್ನ ಫಿಕ್ಸ್ ಮಾಡಬೇಕು. ಆ ರೂಟೀನ್ನ ಮಕ್ಕಳ ಮೇಲೆ ಹೇರೋದಲ್ಲ, ಪೋಷಕರು ಅದನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾಗಿರೋದು. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ಬೆಳಗ್ಗೆ ಏನು ಮಾಡುವಂಥದ್ದು? ಮಕ್ಕಳು ಏಳೋ ಸಮಯಕ್ಕೆ ನಾವು ಸಹ ಸಮಯವನ್ನು ಕೊಟ್ಕೋಬೇಕು. ಮಕ್ಕಳು ಎದ್ದ ನಂತರ ಅವರಿಗೆ ಅವರ ಚಟುವಟಿಕೆಗಳನ್ನೆಲ್ಲ, ಬೆಳಗಿನ ಚಟುವಟಿಕೆಗಳನ್ನು ಮುಗಿಸಿ, ಮಕ್ಕಳು ಎದ್ದ ನಂತರ ಅವರ ನಿತ್ಯ ಕರ್ಮ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಒಂದು 5-6 ಬಾರಿ ಆಳವಾದ ಉಸಿರಾಟವನ್ನು ಮಾಡಿಸ್ಬೇಕು. ಅಂದರೆ ಕ್ಲೀನಾಗಿ ಪ್ರಾಣಾಯಾಮ ಮಾಡೋದಕ್ಕೆ ಚಿಕ್ಕ ಮಕ್ಕಳಿಗಂತೂ ಬರೋದೇ ಇಲ್ಲ ಅಲ್ವಾ? ಹಾಗಾಗಿ ಆಳವಾದ ಉಸಿರನ್ನು ತೆಗೆದುಕೊಳ್ಳೋದು, ಬಿಡುವಂತಹ ಅಭ್ಯಾಸವನ್ನು ಚಿಕ್ಕಂದಿನಿಂದಲೇ ರೂಢಿ ಮಾಡ್ಕೊಂಡು ಹೋದರೆ ಅವರಿಗೆ ತುಂಬ ಸಹಾಯ ಆಗುತ್ತೆ. ಅದು ಅವರಿಗೆ ಕೋಪವನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ವೀಕ್ಷಕರೇ. ಜೊತೆಗೆ ಸಣ್ಣ ಸಣ್ಣ ಸ್ಟ್ರೆಚಿಂಗ್ ಎಕ್ಸಸೈಸಸ್ಗಳನ್ನು ಸಹ ರೂಢಿ ಮಾಡಿಕೊಡ್ಬೇಕು ಮಕ್ಕಳಿಗೆ. ಇದು ಸಹ ಅವರ ಕೋಪವನ್ನು ನಿಯಂತ್ರಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಜೊತೆಗೆ ನಾವು ಮಕ್ಕಳ ಜೊತೆಗೆ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಬಹಳ ಮುಖ್ಯವಾಗಿರೋದು. ನೀನು ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯಾ ಅಂತ ಹೇಳಿ ಅವರ ಮೇಲೆ ನಾವು ಕಂಪ್ಲೇಂಟ್ನೇ ಹೊರಿಸ್ತಾ ಹೋದರೆ ಮಕ್ಕಳು ಅದನ್ನೇ ರಿಪೀಟ್ ಮಾಡ್ತಾರೆ. ಯಾಕೆ ಮಾಡಬಾರ್ದು ಇದನ್ನು? ನಾನು ಮಾಡಿದರೆ ಏನಾಗತ್ತೆ, ನಾನು ಮಾಡ್ತೀನಿ ಅನ್ನೋ ಭಾವನೆನೇ ಅವರಲ್ಲಿ ತುಂಬಿಕೊಂಡು, ಇದು ಮಾಡಬಾರ್ದು ಅಂದಿದ್ದಾರಲ್ಲ ಅಮ್ಮ ಅಪ್ಪ, ಯಾಕೆ ಮಾಡಬಾರ್ದು, ಮಾಡಿದರೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ಅದನ್ನೇ ರೂಢಿ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು. ಹಾಗಾಗಿ ಮಕ್ಕಳಿಗೆ ಜೊತೆ ನಾವು ಪಾಸಿಟಿವ್ ಆಗಿ ಮಾತನಾಡುವುದನ್ನು ರೂಢಿಸ್ಕೋಬೇಕು. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಚಿಕ್ಕಂದಿನಿಂದಲೇ ರೂಢಿಸ್ಕೊಂಡು ಬಂದರೆ ಅದು ಅವರಲ್ಲಿ ಮುಂದೆ ದೊಡ್ಡವರಾದ ಮೇಲೆ ಚೆನ್ನಾಗಿ ಅಭ್ಯಾಸವಾಗ್ತಾ ಹೋಗುತ್ತೆ. ಇದು ಸಹ ಅವರ ಕೋಪವನ್ನು ನಿಯಂತ್ರಿಸೋದಕ್ಕೆ ಸುಲಭವಾದ ಮಾರ್ಗ. ಹೇಗೆ? ನೀನು ತುಂಬ ಖುಷಿಯಾಗಿದ್ದೀಯಾ, ನೀನು ತುಂಬ ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದ್ದೀಯಾ, ಎಲ್ಲರ ಜೊತೆ ಖುಷಿಯಾಗಿದ್ದೀಯಾ, ಪ್ರೀತಿಯಿಂದ ಮಾತಾಡ್ತಾ ಇದ್ದೀಯಾ, ಈ ಥರ ಮಾತುಗಳನ್ನು ಅವ್ರ ಹತ್ರ ಹೇಳ್ತಾ ಇದ್ದಾಗೆ ಅವರ ಮನಸ್ಸಿನ ಆಳಕ್ಕೆ ಅದು ಬಿದ್ದು ಅದನ್ನೇ ಅವರು ರಿಪೀಟ್ ಮಾಡ್ತಾ ಹೋಗ್ತಾರೆ. ಎರಡನೇದು, ಮಧ್ಯಾಹ್ನದ ಸಮಯಕ್ಕೆ ಅಂದರೆ ಒಂದು 4 ಗಂಟೆ ಹಾಗೆ ಮಕ್ಕಳಿಗೋಸ್ಕರ 4-5 ಗಂಟೆ ಹಾಗೆ ಒಂದಿಷ್ಟು ಸಮಯವನ್ನು ಕೊಡಬೇಕು. ಒಂದಿಷ್ಟು ಡ್ರಾಯಿಂಗ್ ಮಾಡಿಸುವಂಥದ್ದು ಮಕ್ಕಳಿಗೋಸ್ಕರ. ಹೇಗೆ? ಹ್ಯಾಪಿ ಫೇಸ್ ಮಾಡುವಂಥದ್ದು, ಆ್ಯಂಗ್ರಿ ಫೇಸ್ ಮಾಡುವಂಥದ್ದು. ಫಸ್ಟು ಆ್ಯಂಗ್ರಿ ಫೇಸ್ ಮಾಡಿ ನಂತರ ನೋಡು ಆ್ಯಂಗ್ರಿ ಫೇಸ್ ಹೀಗಿರುತ್ತೆ, ನಂತರ ಅದು ಹ್ಯಾಪಿ ಫೇಸ್ ಆದಾಗ ಈ ರೀತಿ ಡ್ರಾಯಿಂಗಲ್ಲಿ ಈ ರೀತಿ ಕಾಣಿಸುತ್ತೆ ಅನ್ನೋದನ್ನು ಅವರಿಗೆ ತೋರಿಸ್ಬೇಕು. ಆ ಎಮೋಷನ್ಸ್ನ ಅವರಿಗೆ ತೋರಿಸಿದರೆ ನಾನು ಹೀಗಿದ್ದಾಗ ಹೀಗೆ ಕಾಣ್ತೀನಿ, ಹ್ಯಾಪಿ ಇದ್ದಾಗ ಹೀಗೆ ಕಾಣ್ತೀನಿ ಅನ್ನೋದು ಅವರ ಮನಸ್ಸಿನ ಆಳಕ್ಕೆ ಕುತ್ಕೊಳ್ಳುತ್ತೆ. ಆಗ ಅವರು ನಾನು ಹ್ಯಾಪಿಯಾಗಿರಬೇಕು ಅನ್ನೋದನ್ನು ರೂಢಿಸ್ಕೋತಾರೆ. ಮತ್ತು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟವಾಡೋದನ್ನು ರೂಢಿಸ್ಕೋಬೇಕು. ಹೊರಾಂಗಣ ಆಟವಾದರೂ ಅದು ತುಂಬಾ ಸಪೋರ್ಟ್ ಮಾಡುತ್ತೆ. ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗುವಂಥದ್ದು, ಪಾರ್ಕ್ಗಳಲ್ಲಿ ಆಟ ಆಡಿಸುವಂಥದ್ದು, ಈ ಥರದ್ದನ್ನೆಲ್ಲ ರೂಢಿ ಮಾಡ್ಕೊಂಡು ಹೋಗುವಂಥದ್ದು ಪೋಷಕರಿಗೆ ಬಹಳ ಉತ್ತಮವಾಗಿರುವಂಥದ್ದು. ಈಗ ಪೋಷಕರು ಯಾರು ಮಕ್ಕಳ ಜೊತೆ ಆಟ ಆಡೋದ್ರ ಜೊತೆಗೆ ಮಣ್ಣನ್ನು ಮುಟ್ಟೋದಕ್ಕೆ ಕೊಡೋದಿಲ್ಲ. ಮಣ್ಣು ಆಟ ಏನಿದೆ, ಮಣ್ಣಿನ ಜೊತೆಗೆ ಆಟ ಮಕ್ಕಳನ್ನು ಅವರು ಬೆಳವಣಿಗೆಗೆ ತುಂಬ ಸಪೋರ್ಟ್ ಮಾಡುತ್ತೆ. ಅಂದರೆ ಅವರಿಗೆ ಸ್ಟ್ರೆಸ್ ರಿಲೀಸ್ ಮಾಡೋದಕ್ಕೆ ಮಣ್ಣು ತುಂಬಾ ಸಹಾಯ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಮಕ್ಕಳಿಗೆ ಒಂದಿಷ್ಟು ಮಣ್ಣನ್ನು ಕೊಟ್ಟು ಕೂರಿಸುವಂಥದ್ದು ಬಹಳ ಒಳ್ಳೆಯದು. ಕೋಪ ಬಂದಾಗ ಮಕ್ಕಳಿಗೆ ಯಾಕೆ ಕೋಪ ಬಂತು ಅನ್ನೋದನ್ನು ಸಮಾಧಾನವಾಗಿ ಕೂರಿಸಿ ಬರೆಸಿ, ಅಂದರೆ ಬರೆಯುವಂಥ ಮಕ್ಕಳಿದ್ರೆ ಬರೆಸಿ ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಇದು ಸಹ ಅವರಿಗೆ ಮನದಟ್ಟಾಗತ್ತೆ, ನಾನು ಯಾಕೆ ಕೋಪ ಮಾಡಿಕೊಂಡೆ ಅಂತ ಅನ್ನೋದು. ಇಲ್ಲ ಅಂತಂದರೆ ಶಾಂತವಾಗಿ ಕೇಳಿ ಮಕ್ಕಳಿಗೆ, ಯಾಕೆ ಕೋಪ ಮಾಡ್ಕೋತಿದೀಯಾ ಅಂತ. ಅದೇ
ಆ ಮಕ್ಕಳ ಕೋಪಕ್ಕೆ ವಿರುದ್ಧವಾಗಿ ನೀವು ಅಷ್ಟೇ ಕೋಪ ಮಾಡಿಕೊಂಡ್ರೆ ಆ ಮಕ್ಕಳ ಕೋಪ ಇನ್ನೂ ಸಹ ಜಾಸ್ತಿ ಆಗಿಬಿಡತ್ತೆ. ಮೂರನೇದು, ರಾತ್ರಿ ಮಲಗುವ ಸಮಯಕ್ಕೂ ಸಹ ಪೋಷಕರು ಮಕ್ಕಳಿಗೆ ಸಮಯವನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಬೆಳಗಿನಿಂದ ಸಂಜೆಯವರೆಗೆ ಏನೇನಾಯಿತು ಅಂತ ಕೇಳಿ. ಅದು ಮಕ್ಕಳಿಗೆ ತುಂಬ ಖುಷಿ ಕೊಡುವಂಥದ್ದು. ನಾನು ಏನು ಮಾಡಿದೆ ಬೆಳಗ್ಗೆಯಿಂದ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ, ಸಂತೋಷದಿಂದ ಹೇಳ್ತಾರೆ. ಸ್ಕೂಲಿಗೆ ಹೋಗುವ ಮಕ್ಕಳಾದರೆ ಕೇಳಿ, ಏನಾಯಿತು ಇವತ್ತು ಸ್ಕೂಲಲ್ಲಿ ಅಂತ. ಅವರು ಸಹ ಅದನ್ನ ತಮ್ಮ ರೂಟೀನ್ ಹೇಗಿತ್ತು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಹಾಯ ಆಗತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಗೊತ್ತಾ ವೀಕ್ಷಕರೇ, ಪೋಷಕರು ತಪ್ಪು ಮಾಡೋದು ಎಲ್ಲಿ ಅಂತ ಅಂದರೆ, ಈ ಮಕ್ಕಳು ಏನೋ ಸಣ್ಣ ಪುಟ್ಟ ಕೀಟ್ಲೆ ಮಾಡಿಕೊಂಡು ಅಥವಾ ಏನಕ್ಕೋ ಕೋಪ ಬಂದಿರತ್ತೆ ಅಂತ ಇಟ್ಕೊಳ್ಳಿ, ಬಲವಂತವಾಗಿ ಆ ಕೋಪವನ್ನು ನಿಲ್ಲಿಸೋದಕ್ಕೆ ನೋಡ್ತಾರೆ. ಅಂದರೆ ಬಾಯಿ ಮುಚ್ಚು ನೀನು ಅಂತ ಹೇಳಿ ಹೆದರಿಸಿಬಿಟ್ಟು ನಿಲ್ಲಿಸ್ತಾರೆ. ಇಂಥ ತಪ್ಪನ್ನು ಖಂಡಿತ ಮಾಡಬೇಡಿ ವೀಕ್ಷಕರೇ. ಯಾಕೆ ಗೊತ್ತಾ, ಕೋಪ ಖಂಡಿತ ತಪ್ಪಲ್ಲ. ಕೋಪ ಮನುಷ್ಯನ ಸಹಜವಾದ ಗುಣ ಅಲ್ವಾ. ಅದನ್ನು ಮಕ್ಕಳಿಂದನೇ ನಾವು ಅದನ್ನು ಹೇಗೆ ನಿಯಂತ್ರಿಸ್ಕೋಬೇಕು ಅಂತ ಕಲಿಸಿದ್ರೆ ಅವರು ಮುಂದೆ ಜಾಗೃತರಾಗ್ತಾರೆ. ಅವರೇ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದಕ್ಕೆ ಸಹಾಯ ಆಗತ್ತೆ. ಈ ರೂಟೀನ್ ಏನಿದೆ, ಈ ರೂಟೀನ್ನ ಪ್ರತಿದಿನ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ. ನಾನೇನು 3 ಹಂತಗಳನ್ನು ಹೇಳಿದ್ನಲ್ಲ, 3 ಸುಲಭವಾದ ಅಂಶಗಳನ್ನು ಹೇಳಿದ್ನಲ್ಲ ಮಕ್ಕಳ ಕೋಪದ ನಿಯಂತ್ರಣಕ್ಕೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಇದು ಒಂದು ದಿವಸಕ್ಕೆ ಮುಗಿಯೋದಲ್ಲ. ಇದೇ ರೂಟೀನ್ನ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಮಕ್ಕಳಲ್ಲಿ ಖಂಡಿತ ಬದಲಾವಣೆ ಬಂದೇ ಬರುತ್ತೆ ವೀಕ್ಷಕರೇ. ನಾನು 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯ ಮಕ್ಕಳಿಗೆ ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ಪ್ರಯೋಗ ಮಾಡಿ. ಹೇಗನ್ನಿಸ್ತು ನಿಮ್ಮ ಮಕ್ಕಳ ಜೊತೆಗೆ ಈ ರೀತಿ ಮಾಡಿದಾಗ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರ ಬಳಗಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಸಹ ಉಪಯೋಗ ಆಗಲಿ.